ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನೆಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೊರಗಡೆ ಹೋಗೋದಕ್ಕೆ ನಾನು ಈ ಡ್ರೆಸ್ನ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಅಲ್ಲಿ ಕಂಫರ್ಟಬಲ್ ಇರಬೇಕು. ಸಮ್ಮರ್ ಆಗಿರೋದ್ರಿಂದ ತುಂಬ ಹೆವಿ ಡ್ರೆಸ್ ಹಾಕಿದ್ರೆ ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಈ ರೀತಿ ಡ್ರೆಸ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 5:45 ಆಗಿದೆ. ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ. ಅವನು ಪೂಜೆಗೆ ಎಲ್ಲ ರೆಡಿ ಮಾಡಿ ನಾನು ರೆಡಿ ಆಗ್ತಾಯಿದ್ದೀನಿ. ಏನೇ ರೆಡಿ ಮಾಡಿಕೊಂಡ್ರು ನಂದು 1 ಅವರು ಫೇಸಲ್ಲಿ ಏನೂ ಇರಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ. ಸೊ ಅದರಿಂದ ಮುಖದಲ್ಲಿ ಏನೂ ಇರಲ್ಲ. ಬಟ್ ಆದರೂ ಕೂಡ ರೆಡಿ ಆಗಿಬಿಟ್ಟೇ ಹೋಗೋದು. ರೆಡಿ ಆದೆ ಈ ರೀತಿ ಸಿಂಪಲ್ಲಾಗೆ ರೆಡಿ ಆಗಿಬಿಟ್ಟು ನೀಟಾಗಿ ಹೊರಟ್ವಿ. ನಾವೇನು ಟೈಮ್ ಅಂದ್ಕೊಂಡಿದ್ವಿ ಅದೇ ಟೈಮ್ಗೆ ಹೊರಟ್ವಿ. ಇಲ್ಲಿಂದ ಫಸ್ಟು ನಾವು ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೆಯಿಂದ ಕಾರಲ್ಲಿ ಹೋಗಿದ್ದು. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಇವತ್ತು ಸೋಮನಾಳಮ್ಮನ ದೇವರಿಗೆ. ಅಲ್ಲಿ ಚೀನಿ ಹತ್ರ ಬರುತ್ತೆ, ನಾಗಮಂಗಲ ತಾಲೂಕು. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಸಿಂಪಲ್ಲಾಗೆ ರೆಡಿ ಆದೆ. ತುಂಬ ಹೆವಿ ಡ್ರೆಸ್ ಆಗಲಿ, ಹೆವಿ ಜ್ಯುವೆಲ್ಸ್ ಆಗಲಿ ಏನೂ ಆಗಿಲ್ಲ, ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ಒಂದು ದೊಡ್ಡದು ಇಯರಿಂಗ್ಸ್ ಒಂದು ಮಾತ್ರ ಚೂಸ್ ಮಾಡಿಕೊಂಡೆ ಅಷ್ಟೇ, ಆ ಡ್ರೆಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ನಾನು ಕೂಡ ದೇವ್ರಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ. ನೀಟಾಗಿ ಲಾಕ್ ಎಲ್ಲ ಮಾಡಿ ಹೊರಟ್ವಿ. ಅಲ್ಲಿ ಅಮ್ಮನ ಮನೆ ಹತ್ರ ಹೋದ್ವಿ. ಅಮ್ಮನ ಮನೆಯಿಂದ ಕಾರಲ್ಲಿ ಹೋಗೋದು ಅಂದ್ಬಿಟ್ಟು ಸೊ ಇಲ್ಲಿಂದ ಹೋದ್ವಿ. ಅಮ್ಮನ ಮನೆ ಹತ್ರ ಹೋಗಿದ ತಕ್ಷಣವೇ ಅಲ್ಲಿ ನಮಗೆ ಚಿಕ್ಕ ಚಿಕ್ಕ ಪುಟಾಣಿ ಕರು ಕಾಣಿಸ್ತು. ಆ್ಯಕ್ಚುಲಿ ಅದು ಉಟ್ಬಿಟ್ಟು ಇನ್ನು 1 ಡೇನೂ ಆಗಿಲ್ಲ, ಅದಾಗಲೇ ಎದ್ದು ಬಂದು ಇಲ್ಲಿ ನಿಂತಿತ್ತು. ಅಲ್ಲಿ ನಮ್ಮ ಮಮ್ಮಿ ಮನೆ ಹತ್ರ ಒಬ್ಬರು ಇದ್ದಾರೆ, ಹಸು ಸಾಕೋರು. ಅವ್ರು ಅವಾಗಿಂದನೂ ಇದ್ದಾರೆ, 30 ಇಯರ್ಸಿಂದನೂ. ಸೊ ಅಲ್ಲಿಂದ ಬಂದು ಇಲ್ಲಿ ಇತ್ತು. ಅಲ್ಲಿ ಹೋದ್ಮೇಲೆ ನನ್ನ ನಾದಿನಿಯವರ ಅಮ್ಮ ಯಶೋಧ ಆಂಟಿ ಅವರೆಲ್ಲ ಬಂದಿದ್ರಲ್ಲ, ಪಾಪು ಎಲ್ಲ ಆಟ ಆಡ್ತಾಯಿದ್ರು, ಅಲ್ಲೆಲ್ಲ ರೆಡಿಯಾಗಿದ್ದರು. ಸೊ ಅವ್ರು ಇನ್ನೂ ಕಾಫಿ ಕುಡ್ದಿರಲಿಲ್ಲ, ಕಾಫಿ ಕುಡಿದ್ಬಿಡ್ತೀನಿ ಅಂದರು. ಸೊ ಅವರೆಲ್ಲ ಕಾಫಿ ಕುಡಿಯೋವರೆಗೂ ವೆಯ್ಟ್ ಮಾಡಿದ್ವಿ. ಅವನಂತೂ ತುಂಬ ಕ್ಯೂಟಾಗಿ ಹಾಲೆಲ್ಲ ಕುಡಿಕೊಂಡು ನನ್ನ ಜೊತೆ ಆಟ ಆಡ್ತಾಯಿದ್ದ. ಅವನು ಅವರಮ್ಮನ ಜಾಸ್ತಿ ಕೇಳೋದೇ ಇಲ್ಲ, ಯಾರಾದರೂ ಆಟ ಆಡ್ಸೋಕೆ ಇರಬೇಕಷ್ಟೆ. ಸ್ವಲ್ಪ ಹೊತ್ತು ಇದು ಮಾಡ್ತಾನೆ, ಅದಾದಮೇಲೆ ಸೆಟ್ ಆಗಿಬಿಟ್ರೆ ನೀಟಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಚಿಕ್ಕ ಪಾಪು ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿದ್ರೆ ಸಾಕು ಅನಿಸುತ್ತೆ. ಅದಾದಮೇಲೆ ಎಲ್ಲ ಹೊರಟ್ವಿ. ಒಂದು 6:45, 7 ಆಗಿತ್ತು ಟೈಮು. ಹೊರಟ್ಬಿಟ್ಟು ವೆದರ್ ಮಾತ್ರ ಕೂಲಾಗಿತ್ತು, ಯಾಕಂದರೆ ಮಾರ್ನಿಂಗ್ ಅಲ್ವಾ. ಮಾರ್ನಿಂಗ್ ವೆದರು ಸಿಕ್ಕಾಪಟ್ಟೆ ಕೂಲಾಯಿತು. ಆಮೇಲೆ ಹೋಗ್ತಾ ಸಿಕ್ಕಾಪಟ್ಟೆ ಶೆಕೆ, ಸಿಕ್ಕಾಪಟ್ಟೆ ಇದಾಗ್ಬಿಡ್ತು. ಬಟ್ ಈಗಂತೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟು ಹೋಗಿದ್ದು ಮಳಗಾಗೆ, ಅಂದರೆ ಶಿವನ ದರ್ಶನ ಮಾಡೋಕ್ಕೆ. ಮಳಗನಪ್ಪ ಅಂತ ಇದು ನಮ್ಮ ಗ್ರಾಮ ದೇವರಾಗಿರೋದ್ರಿಂದ ನಾವು ಊರಿಗೆ ಹೋದಾಗೆಲ್ಲ ಆಲ್ಮೋಸ್ಟ್ ಇಲ್ಲಿ ನಮಸ್ಕಾರ ಹಾಕ್ಕೊತೀವಿ. ಸಂಡೇ ಆಗಿರೋದ್ರಿಂದ ಓಪನ್ ಇರಲಿಲ್ಲ. ಇಲ್ಲಿ ಮದುವೆ ಅಥವಾ ಏನಾದರೂ ದೇವ್ರ ಕಾರ್ಯ ಇದ್ದರೆ ಮಾತ್ರ ಭಾನುವಾರದೊತ್ತು ಓಪನ್ ಮಾಡೋದು, ಇಲ್ಲಾಂದರೆ ಕ್ಲೋಸ್ ಆಗಿರುತ್ತೆ. ಅಲ್ಲೇ ಹೂ ಇತ್ತು, ಹೂ ಎಲ್ಲ ಅಲ್ಲೇ ತೊಗೊಂಡು ದೇವ್ರಿಗೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲೂ ವೆದರ್ ಕೂಲಾಗೇ ಇತ್ತು, ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗಿತ್ತು. ಸೊ ನಾವು ವೆದರ್ ಇದೇ ರೀತಿ ಕೂಲಾಗಿರುತ್ತೆ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಮೋಡ ಮುಚ್ಚಿದ್ರೇ ತುಂಬ ಸೆಕೆ ಆಗೋದು, ಇಲ್ಲಾಂದರೆ ನಾರ್ಮಲಾಗೇ ಇರುತ್ತೆ. ಸೊ ನಾವೆಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡ್ವಿ, ಹೊರಗಡೆನೇ ಪೂಜೆ ಮಾಡಿದ್ವಿ. ಎಲ್ಲರೂ ಪೂಜೆ ಮಾಡಾದಮೇಲೆ ನೆಕ್ಸ್ಟ್ ಹೊರಟಿದ್ದು ನಾವು ಚಿಕ್ಕೋನಹಳ್ಳಿ, ಅಂದರೆ ನನ್ನ ನಾದಿನಿ ಊರಿಗೆ ಹೋದ್ವಿ. ಯಾಕಂದರೆ ನನ್ನ ತಮ್ಮಂದು ಹರಕೆ ಇತ್ತು, ಪಾನಕ ಮಜ್ಜಿಗೆ ಮಾಡ್ತೀವಿ ದೇವರಿಗೆ ಅಂತ ಹರಿಸ್ಕೊಂಡಿದ್ದ. ಅದು ಸೋಮನಾಳಮ್ಮ ಅಂದರೆ ನಮ್ಮ ಆಂಟಿಯವರು, ಅಲ್ಲಿ ನಮ್ಮ ಆಂಟಿಯವ್ರದ್ದು ದೇವ್ರದ್ದು, ಅಲ್ಲಿ ಅವರು ಫಂಕ್ಷನ್ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮ ಮಮ್ಮಿಗವ್ರಿಗೂ ಅವ್ರ ಅಪ್ಪನ ಮನೆ ದೇವರು. ಸೊ ಇವನು ಹರಿಸ್ಕೊಂಡಿದ್ದ. ಅಲ್ಲಿಂದ ಪಾತ್ರೆ ಎಲ್ಲ ಚಿಕ್ಕೋನಹಳ್ಳಿಯಿಂದ ಪಾತ್ರೆ ಎಲ್ಲ ತೊಗೊಂಡು, ಬೆಲ್ಲ ಬೇಕಿತ್ತು ಪಾನಕಕ್ಕೆ, ಬೆಲ್ಲ ಎಲ್ಲ ತೊಗೊಂಡು, ಮಜ್ಜಿಗೆಗೆ ಮೊಸರೆಲ್ಲ ತೊಗೊಂಡ್ವಿ. ಕರ್ಬೂಜ ಎಲ್ಲ ಬ್ಯಾಂಗ್ಳೂರಿಂದನೇ ತೊಗೊಂಡಿದ್ವಿ. ಎಲ್ಲ ತೊಗೊಂಡು ಹೊರಟಾದ್ಮೇಲೆ ಅಲ್ಲಿ ತಲುಪಿದಾಗ ಸಿಕ್ಕಾಪಟ್ಟೆ ಬಿಸಿಲಾಗಿಬಿಡ್ತು. ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ತೊಗೊಂಡು ಹೊರಟ್ವಿ ಪಾನಕ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ. ಸೊ ಫಸ್ಟು ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ವಿ ನೀಟಾಗಿ. ನನ್ನ ನಾದಿನಿ ತೊಳ್ಕೊಡ್ತಾಯಿದ್ಲು, ನಾನು ನೀಟಾಗಿ ತೊಗೊಂಡೋಗಿ ಇಡ್ತಾಯಿದ್ದೆ. ಅದಾದಮೇಲೆ ಕರ್ಬೂಜ ಎಲ್ಲ ಕಟ್ ಮಾಡಿಕೊಂಡು ನನ್ನ ತಮ್ಮನೂ ನನ್ನ ಮಗನೂ ಪಾನಕ ಮಾಡೋಕ್ಕೆ ರೆಡಿ ಮಾಡಿದ್ರು. ಅಷ್ಟರಲ್ಲಿ ನಾನು ನನ್ನ ನಾದಿನಿ ಸೇರಿಕೊಂಡು ಮಜ್ಜಿಗೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ. ಇದರಲ್ಲಿ ಮಜ್ಜಿಗೆ, ಅದರಲ್ಲಿ ಪಾನಕ ಅಂತ ರೆಡಿ ಮಾಡ್ಕೊಂಡಿದ್ವಿ. ಸೊ ಫಸ್ಟು ಮೊಸರೆಲ್ಲ ತೊಳೆಯೋಕ್ಕೆ ನನ್ನ ನಾದಿನಿ ನೀರು ಹಿಡ್ಕೊಂಡು ಬರ್ತಾ ಇದ್ದಾಳೆ. ಫಸ್ಟು ಮೊಸರು ಪ್ಯಾಕೆಟೆಲ್ಲ ತೊಳ್ಕೊಂಡ್ವಿ, ಯಾಕಂದರೆ ಅದರ ಮೇಲೆ ಸಿಕ್ಕಾಪಟ್ಟೆ ಧೂಳಿರುತ್ತೆ, ಡಸ್ಟ್ ಇರುತ್ತೆ. ಓಪನ್ ಮಾಡಿ ಹಾಕುವಾಗ ಇನ್ ಕೇಸ್ ಆ ಪಾತ್ರೆ ಒಳಗಡೆ ಬಿದ್ದುಬಿಟ್ರೆ ಅಂದ್ಬಿಟ್ಟು ಫಸ್ಟ್ ಅದನ್ನೆಲ್ಲ ತೊಳ್ಕೊಂಡು ಆದಮೇಲೆ ಮಜ್ಜಿಗೆಗೆ ರೆಡಿ ಮಾಡ್ಕೊಂಡ್ವಿ. ಮಜ್ಜಿಗೆ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ರೆಡಿಯಾಗಿದ್ದೆ ಮಜ್ಜಿಗೆ.
ಮಜ್ಜಿಗೆ ರೆಡಿ ಆದಮೇಲೆ ನಾವು ಪಾನಕಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಎಲ್ಲ ನೀರು ಬೇಕಾಗಿತ್ತು. ನನ್ನ ನಾದಿನಿ ತಂದು ನೀರು ಹಾಕ್ತಾಯಿದ್ಲು. ಅದು ಆ್ಯಕ್ಚುಲಿ ಫುಲ್ ಆಯಿತು, ಅದು ಅಷ್ಟು ಫುಲ್ ಆಯಿತು ಮಜ್ಜಿಗೆ. ನಾವೇನು ಅಂದ್ಕೊಂಡ್ವಿ ಅಷ್ಟು ಫುಲ್ ಆಯಿತು. ಅದಾದಮೇಲೆ ಪಾನಕಕ್ಕೆ ಈಗ ಬೆಲ್ಲ ಎಲ್ಲ ಚಾಕುಯಿಂದ ಕಟ್ ಮಾಡ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಅದನ್ನು ಈ ರೀತಿ ಕಲ್ಲಿಂದ ಹಾಕ್ಬಿಟ್ಟೆ ಬೇಗ ಕರಗುತ್ತೆ ಅಂದ್ಬಿಟ್ಟು ಈ ರೀತಿ ಕಲ್ಲಿಂದ ಜಜ್ಜಿ ಹಾಕ್ತಾಯಿದ್ದೀವಿ. ಹಣ್ಣನ್ನ ಒಂದು ಕಡೆ ಅವರು ಇದು ಮಾಡ್ತಾಯಿದ್ರೆ ನಾವಿಲ್ಲಿ ಬೆಲ್ಲ ಎಲ್ಲ ಇದು ಮಾಡ್ತಾಯಿದ್ವಿ. ಸೊ ಕಡೆಗೂ ಪಾನಕ ಮಜ್ಜಿಗೆ ಎಲ್ಲ ರೆಡಿ ಆಯಿತು. ಅದಾದಮೇಲೆ ದೇವ್ರ ಹತ್ರ ತಂದಿಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಫಸ್ಟು ಪೂಜೆ ಮಾಡ್ತೀವಿ. ಫಸ್ಟು ಪುರೋಹಿತರು ಹೇಳಿದ್ದು ಒಂದೊಂದು ಲೋಟ ಫಸ್ಟು ಅಲ್ಲಿಗೆ ತೊಗೊಂಡೋಗ್ಬೇಕು. ಯಾಕಂದರೆ ಇದು ಜಾಸ್ತಿ ಇರೋದ್ರಿಂದ ದೇವಸ್ಥಾನದೊಳಗಡೆ ತೊಗೊಂಡೋಗೋಕ್ಕಾಗಲ್ಲ. ಒಂದೊಂದು ಲೋಟ ತೊಗೊಂಡೋಗ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸಿ ಅದನ್ನ ತಂದು ಇದ್ರೊಳಗಡೆ ಹಾಕಿ ಆಮೇಲೆ ಜನರಿಗೆ ಕೊಡಿ ಅಂತ ಹೇಳಿದ್ದು. ಸೊ ಅದೇ ರೀತಿ ನಾವು ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿಂದ ತಂದಾದಮೇಲೆ ಇಲ್ಲಿ ಪೂಜೆ ಮಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಸೋಮನಳ್ಳಮ್ಮ ಕೋಟೆ ಮಾರಮ್ಮ ಅಂತ ದೇವರು. ಇದು ಚೀನಿ ಹತ್ರ ಬರುತ್ತೆ, ನಾಗಮಂಗಲ ತಾಲೂಕು. ನಮ್ಮ ಅಮ್ಮಂಗೆ ಅಪ್ಪವ್ರ ಮನೆ ದೇವರು, ನಮ್ಮ ಆಂಟಿಗೆ ಅಪ್ಪವ್ರ ಮನೆ ದೇವರು ಪ್ಲಸ್ ಗಂಡನ ಮನೆ ದೇವರು ಎರಡೂ. ಅವರು ಇಲ್ಲಿ ಫಂಕ್ಷನ್ ಇತ್ತು, ಅಂದರೆ ದೇವ್ರು ಮಾಡಿದರು. ಅವ್ರ ಫಂಕ್ಷನ್ಗೆ ಬಂದು ನನ್ನ ತಮ್ಮ ಕೂಡ ಈ ರೀತಿ ಅರ್ಸ್ಕೊಂಡಿದ್ದ ಈ ರೀತಿ ಮಾಡ್ತೀವಿ ಅಂತ. ಸೊ ಅಲ್ಲೆಲ್ಲ ದೇವ್ರಿಗೆ ಆಹಾರ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ನಾವು ಪಾನಕ ಮಜ್ಜಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಜನ ಬಂದರು ಪಾನಕ ಮಜ್ಜಿಗೆಗೆಲ್ಲ. ಪ್ರಸಾದ ಅಂದರೆ ಯಾರು ಕೂಡ ಬರಲ್ಲ ಅಂತ ಹೇಳೋದೇ ಇಲ್ಲ, ಎಲ್ಲರೂ ಕೂಡ ಬಂದರು. ಸೊ ಎಲ್ಲರೂ ಫಸ್ಟು ಪೂಜೆ ಮಾಡಿ ಅಂದರು. ಪಾನಕ ಮಜ್ಜಿಗೆ ಮಿಕ್ಸ್ ಮಾಡಿದ್ವಿ, ಕೊಡೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡಿ ಅಂದರು. ನಾವೆಲ್ಲ ಪೂಜೆ ಮಾಡಿ ಅದಾದಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಒನ್ ಅವರ್ ಆಯಿತು ಪಾನಕ ಮಜ್ಜಿಗೆ ಕೊಡೋಕ್ಕೆ. ಅಷ್ಟರಲ್ಲಿ ಎಲ್ಲ ಖಾಲಿನೇ ಆಗಿಬಿಡ್ತು. ಜನ ಅಂತೂ ಇಷ್ಟಪಟ್ಟು ಕುಡಿದು ಹೋಗ್ತಾಯಿದ್ರು. ಯಾಕಂದರೆ ಅವ್ರಿಗೆ ಬೇಸಿಗೆ ಆಗಿರೋದ್ರಿಂದ ನನ್ನ ತಮ್ಮನ ಐಡಿಯಾ ಏನಿತ್ತು ಅಂದರೆ ಪಾನಕ ಮಜ್ಜಿಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ, ಬಾಯಾರಿಕೆ ಆಗ್ತಾ ಇರುತ್ತೆ, ಪಾನಕ ಮಜ್ಜಿಗೆ ಕೊಡೋಣ ಅಂತ ಅವ್ನಿಗನ್ಸಿತ್ತಂತೆ. ಸೊ ನಮಗೂ ಅದು ಗುಡ್ ಐಡಿಯಾ ಅನಿಸ್ತು, ಒಳ್ಳೆಯದು ಅನಿಸ್ತು. ಅದನ್ನೇ ಮಾಡೋಣ ಅಂದ್ಬಿಟ್ಟು ಮಾಡಿ ಕೊಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಚಕ ಅಂತ ಖಾಲಿ ಆಗಿಬಿಡ್ತು. ಬಂದು ಜನನೂ ಈಸ್ಕೊಂಡೋದ್ರು. ನೀಟಾಗಿ ಕೊಟ್ವಿ. ಚಿಕ್ಕ ಮಕ್ಕಳು ಎಲ್ಲರೂ ಬಂದು ತೊಗೊಂಡೋಗ್ತಾಯಿದ್ರು. ಕೆಲವರು ವಾಟರ್ ಬಾಟಲ್ಗೆಲ್ಲ ತುಂಬಿಸ್ಕೊಂಡೋದ್ರು. ಅಂದರೆ ಜರ್ನಿ ಮಾಡೋರು ವಾಟರ್ ಬಾಟಲ್ಗೆ ಹಾಕಿ ಕೊಡಿ ಅಂತ ವಾಟರ್ ಬಾಟ್ಲಿಗೆಲ್ಲ ಹಾಕ್ಸ್ಕೊಂಡು ತೊಗೊಂಡೋದ್ರು. ಸೊ ಬೇಗನೆ ಖಾಲಿ ಆಯಿತು. ಎಲ್ಲ ಖಾಲಿ ಆದಮೇಲೆ ನಮ್ಮದು ಕಾರ್ ಪೂಜೆ ಇತ್ತು, ಅಲ್ಲಿಗೂ ಕಾರ್ ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಕಾರ್ ಪೂಜೆ ಮಾಡೋಕ್ಕೂ ರೆಡಿ ಮಾಡ್ಕೊಬೇಕಾಗಿತ್ತು. ಪಾನಕ ಮಜ್ಜಿಗೆ ಅಂತೂ 1 ಅವರೇ ಆಯಿತು. 1 ಅವರೇ ಅದನ್ನು ತುಂಬ ಟೈಮ್ ಹಿಡಿತು. ಯಾಕಂದರೆ ನಾವು ಮಾಡೋದಕ್ಕೆ ಅಷ್ಟು ಟೈಮ್ ಹಿಡಿಯಲ್ಲ, ಕೊಡೋದಕ್ಕೆ ಅಷ್ಟು ಟೈಮ್ ಹಿಡಿತು. ಯಾಕಂದರೆ ಒಬ್ಬರು ಪಾನಕ ಒಬ್ಬರು ಮಜ್ಜಿಗೆ ಕೊಡ್ತಾಯಿದ್ರು ಕೂಡ ಟೈಮ್ ಅಷ್ಟೊಂದು ಹಿಡಿತು. ಇಬ್ಬರು ಕೊಡ್ತಾಯಿದ್ವಿ. ನಾನೊಂದು ಸ್ವಲ್ಪ ಹೊತ್ತು ಕೊಟ್ಟೆ, ನನ್ನ ಮಗ ಒಂದು ಸ್ವಲ್ಪ ಹೊತ್ತು ಕೊಟ್ಟ, ನನ್ನ ತಮ್ಮ ಒಂದು ಸ್ವಲ್ಪ ಹೊತ್ತು ಕೊಟ್ಟ, ನನ್ನ ನಾದಿನಿ ಸ್ವಲ್ಪ ಹೊತ್ತು ಕೊಟ್ಟಳು. ಅಂದರೆ ಬಗ್ಗಿ ಎದ್ದು ಹಾಕಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದೆಲ್ಲ ಆದಮೇಲೆ ಪುರೋಹಿತರು ಸ್ವಲ್ಪ ಟೈಮ್ ತೊಗೊಂಡು ನಾನು 2 ಗಂಟೆಗೆ ಬಂದು ಪೂಜೆ ಮಾಡಿಕೊಡೋದು, ಬ್ಯುಸಿ ಇದ್ದೀನಿ ಅಂತ. ಸೊ ಪುರೋಹಿತರು ಕೂಡ ಬಂದರು. ಅದಾದಮೇಲೆ ಕಾರ್ ಪೂಜೆ ಮಾಡಿಸ್ತಾಯಿದ್ದೀವಿ. ಆ್ಯಕ್ಚುಲಿ ನೀಟಾಗಿ ಮಾಡಿಕೊಟ್ರು ಪೂಜೆ ಅಂತೂ. ಅಂದರೆ ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಸೇಮ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಸೊ ಅವ್ರು ಕೂಡ ಪೂಜೆ ಮಾಡಿಕೊಟ್ರು. ನಮಗೂ ಖುಷಿನೇ ಆಯಿತು. ಎಲ್ಲೋದ್ರೂ ಅಂದರೆ ಮನೆ ದೇವ್ರುಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕಾರ್ ಪೂಜೆ ಮಾಡಿಸ್ತೀವಿ. ಬಿಕಾಸ್ ಹೊಸ ಕಾರ್ ಆಗಿರೋದ್ರಿಂದ ಎಲ್ಲ ಕಡೆ ಪೂಜೆ ಮಾಡಿಸಿ ಆಂಟಿಯವ್ರದ್ದು ಫಂಕ್ಷನಲ್ಲಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ವೀಡಿಯೋನೇ ಮಾಡ್ಕೊಡೋಕ್ಕಾಗಲಿಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಟ್ವಿ. ಅದಾದಮೇಲೆ ವಾಪಸ್ಸು ರಿಟರ್ನು ಬ್ಯಾಂಗ್ಳೂರಿಗೆ ಹೊರಟ್ವಿ. ಅಮ್ಮನ ಅಪ್ಪನ ಊರಿಗೆ ಬಿಟ್ವಿ. ಊರಿಂದ ತಿರ್ಗಾ ನಾವೇನು ಅವ್ರನ್ನ ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ಸೊ ಅದಾದಮೇಲೆ ಕೂಲಾಗಿತ್ತು. ಆಮೇಲೆ ಬಂದ್ವಿ. ಅದಾದಮೇಲೆ ಅಲ್ಲಿ ನಮಗೆ ಸ್ವಲ್ಪ ಬಾಯಾರಿಕೆ ಆಗಿತ್ತು. ಜ್ಯೂಸ್ ತೊಗೊಂಡ್ವಿ. ಮಕ್ಕಳು ಏನೇನೋ ತೊಗೊಂಡು ತಿಂತಾಯಿದ್ರು. ನಾವು ಜ್ಯೂಸ್ ತೊಗೊಂಡ್ಬಿಟ್ಟು ಕುಡಿದ್ವಿ. ಸಿಕ್ಕಾಪಟ್ಟೆ ಸೆಕೆ. ಕಾರು ಹೋಗ್ತಾಯಿದ್ರೆ ಓಕೆ ಕೂಲಾಗಿರುತ್ತೆ. ಇನ್ ಕೇಸ್ ಎಲ್ಲರೂ ನಿಲ್ಲಿಸ್ಬಿಡ್ತು ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು, ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಲ್ಲೆಲ್ಲ ಜ್ಯೂಸ್ ತೊಗೊಂಡ್ವಿ. ಜ್ಯೂಸ್ ಎಲ್ಲ ತೊಗೊಂಡಾದ್ಮೇಲೆ ಸ್ವಲ್ಪ ಅಲ್ಲಿಂದ ಹೊರಟಾದ್ಮೇಲೆ ಆ್ಯಕ್ಚುಲಿ ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ಹೇಳ್ಬೇಕಂದ್ರೆ ಟ್ರಾಫಿಕ್ ಇತ್ತು. ಆ್ಯಕ್ಚುಲಿ ಟ್ರಾಫಿಕ್ ಇದ್ದರೂ ಕೂಡ ಮಾಮೂಲಿಯಷ್ಟು ಸಂಡೇ ಇರುತ್ತಲ್ಲ ಅಷ್ಟು ಇರಲಿಲ್ಲ. ಅದೇ ಖುಷಿ ಆಗೋಯಿತು. ಸ್ವಲ್ಪ ಬೇಗ ಬಂದ್ವಿ. ಬೇಗ ಮನೆಗೆ ಬಂದಾದಮೇಲೆ ನಾನು ಫಸ್ಟು ಫ್ರೆಶ್ ಆದೆ. ಯಾಕಂದರೆ ಮುಖ ಸಿಕ್ಕಾಪಟ್ಟೆ ಬೇವ್ತಿತ್ತಲ್ವ. ಫಸ್ಟು ಮುಖ ಎಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡಬೇಕು ಅನ್ನಿಸ್ತಾಯಿತ್ತು.
ಸೊ ಫಸ್ಟು ಫ್ರೆಶ್ ಅಪ್ ಆಗಿ ನಾನು ಮುಖ ಎಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಫಸ್ಟು ನಾನು ಮಾಡ್ಕೊಂಡಿದ್ದು ಗ್ರೀನ್ ಟೀ. ಸೊ ಯಾರಿಗೂ ಊಟ ಬೇಕಾಗಿರಲಿಲ್ಲ, ನನ್ನ ಮಗ ಮಾತ್ರ ಊಟ ಬೇಕು ಅಂದ, ಅವನಿಗೆ ಮೊಸರನ್ನ ರೆಡಿ ಮಾಡಿಕೊಟ್ಬಿಟ್ಟು ನಾನು ಗ್ರೀನ್ ಟೀ ತೊಗೊಂಡು ರಿಲ್ಯಾಕ್ಸ್ ಆದೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.